ಅಲ್ಲ, ನಿಮ್ ಕೈಲಿ ಇರೋ ರೋಡ್ನೇ ಮಾಡಕ್ಕಾಗ್ತಾ ಇಲ್ಲಲ್ಲ. ಪೆರಿಫಲ್ ರೋಡ್ ಮಾಡಕ್ಕೆ ಅವಾಗ ಅದು ಪೆಂಡಿಂಗ್ ಆಗಿ ನಿಂತಿದೆಯಲ್ಲ. ಅದು ಬಂದ್ರೆ ಬೆಂಗಳೂರಲ್ಲಿ ಬರುವಂತ ಒಂದು ಲಕ್ಷಾಂತರ ವೆಹಿಕಲ್, ಗೂಡ್ಸ್ ವೆಹಿಕಲ್ಸ್, ಕಾರ್ಗಳು ಎಲ್ಲ ಬೈಪಾಸ್ ಆಗಿ ಹೋಗ್ತೈತಲ್ಲ. ಅದನ್ನೇ ಮಾಡಕ್ಕಾಗ್ತಾ ಇಲ್ಲಲ್ಲ ನಮ್ ಕೈಲಿ. ಕಳೆದ 10 ವರ್ಷದಿಂದ ಮಾಡ್ಬೇಕಾಯ್ತಲ್ಲ, ಅದನ್ನ ಮಾಡಿ. ಅದ್ ಮಾಡಿದ್ರೇನೆ ಬೆಂಗಳೂರಲ್ಲಿ 10% ಟ್ರಾಫಿಕ್ ಕಡಿಮೆ ಆಗ್ತೈತೆ. ಕೇಂದ್ರ ಸರ್ಕಾರದಿಂದ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಿಸಲಿಕ್ಕೆ ಒಂದು 10-11 ವರ್ಷದಲ್ಲಿ ಯಾವ ಚಿಂತನೆ ಬಂದಿದೆ ಅನ್ನೋದು, ನೀವು ಆ ನಿಟ್ಟಿನಲ್ಲಿ ಯಾವ ಕೆಲಸ ಮಾಡಿದ್ದೀರಿ ನೋಡಿ. ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಲಕ್ಷಾಂತರ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಬೆಂಗಳೂರಿನ ಸೆಂಟ್ರಲ್. ಬೆಂಗಳೂರಿಗೆ ಕಾಂಗ್ರೆಸ್ ಕೊಡುಗೆ ಏನು ಅಂತ ಕಾಂಗ್ರೆಸ್ ಅವರು ಹೇಳ್ಬೇಕು. ನಾವು ಮೆಟ್ರೋ ತಂದಿದ್ದು, ಫಸ್ಟ್ ಸೌತ್ ಇಂಡಿಯಾಗೆ ಮೆಟ್ರೋ ತಂದಿದ್ದು ನಮ್ಮ ಸರ್ಕಾರ. ಅನಂತಕುಮಾರ್ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಮೆಟ್ರೋ ತಂದಿದ್ದು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಂದಿದ್ದು ಅನಂತಕುಮಾರ್ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು. ಕಾವೇರಿ 5th ಸ್ಟೇಜ್ ತಂದಿದ್ದು ಅನಂತಕುಮಾರ್ ಅವರು, ಜಪಾನ್ ಸಹಯೋಗದೊಂದಿಗೆ. ಇಷ್ಟೆಲ್ಲ ನಾವು ಕೊಡುಗೆಯನ್ನು ಕೊಟ್ಟಿದ್ದೀರಿ. ಕಾಂಗ್ರೆಸ್ ಅವರು ನೀವೇನು ಕೊಟ್ಟಿದ್ದೀರಾ ಹೇಳ್ಬೇಕಲ್ಲ. ಈಗಲೂ ಅಷ್ಟೇ ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ಮಾಸ್ಟರ್ ಪ್ಲಾನ್ ಹಿಂಗ ಬೇಕು ಅಂತ ಹೇಳಿ ಹೋಗಿ, ನಾವು ರೆಡಿ ಇದ್ದೀರಿ ಬರಕ್ಕೆ, ನಾವು ಬರ್ತೀರಿ. ಎಲ್ಲಿದೆ ನಿಮ್ಮ ಹತ್ರ ಮಾಸ್ಟರ್ ಪ್ಲಾನ್? ದುಡ್ಡು ಹೊಡೆಯೋ ಲೂಟಿ ಪ್ಲಾನ್ ಮಾತ್ರ ನಿಮ್ಮ ಹತ್ರ ಇರೋದು. ಅದರಿಂದ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ. ನಾವು ಪೂರ್ತಿ ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ನಾವು ಸಿದ್ಧ ಇದ್ದೀರಿ. ಆದರೆ ನಿಮ್ಮ ಮಾಸ್ಟರ್ ಪ್ಲಾನ್ ಏನು? ರಾಜ್ಯದ ಜನತೆಗಾದರೂ, ಬೆಂಗಳೂರು ಜನತೆಗಾದ್ರೂ ಈ ಟನಲ್ ರೋಡು ಎಷ್ಟು ಉಪಯೋಗ ಮತ್ತು ಯಾವ ರೀತಿ ಆಗುತ್ತೆ ಅಂತ ಜನಗಳಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಅದನ್ನು ಹೇಳಿಲ್ಲಲ್ಲ, ಏಕಾಏಕಿ ಮಾಡ್ತಾ ಇದ್ದೀರಾ ನೀವು. ಬೆಂಗಳೂರಿಗೆ ಅಭಿವೃದ್ಧಿಗೆ 7,000 ಕೋಟಿ ಬಡ್ಜೆಟ್ ಅಲ್ಲಿ ಹಣ ಇಟ್ಟಿದ್ರು ಮೊನ್ನೆ. ಬಡ್ಜೆಟ್ ಅಲ್ಲಿ ಬೆಂಗಳೂರು ಜನ ಎಲ್ಲ ಖುಷಿಯಾಗೋದ್ರು, ಎಲ್ಲ MLAಗಳು ಖುಷಿಯಾಗೋದ್ರು. ಓಹೋ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಿಗೆಲ್ಲ ಹಣ ಬರ್ತದೆ 400-500 ಕೋಟಿ ಅಂತ. ಅದನ್ನು ನಮ್ಗೆ ನೀರು ಕುಡಿದ್ಬಿಟ್ರಲ್ಲ, ಅದನ್ನೆತ್ತಿ ಟನಲ್ ರೋಡ್ಗೆ ಹಾಕೊಂಡ್ಬಿಟ್ರು. ಕೊಟ್ಟಿದ್ದು ಅದನ್ನ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಮಾಡಕ್ಕೆ, ಬಸ್ ಓಡಾಡೋ ಅಂತ ರಸ್ತೆಗಳನ್ನ ಅಭಿವೃದ್ಧಿ ಮಾಡಕ್ಕೆ ಅವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದು. ಆದರೆ ಅದ್ರ ಪೂರ್ತಿ ಟನಲ್ ರೋಡ್ಗೆ ಹಾಕೊಂಡ್ಬಿಟ್ರು. ಇನ್ನು ಟನಲ್ ರೋಡ್ ಬರೋದು ಯಾವಾಗ? ಈ ರಸ್ತೆಗಳು ರಸ್ತೆಗಳು ಅಭಿವೃದ್ಧಿ ಆಗೋದು ಯಾವಾಗ? ಅದರಿಂದ ಇವ್ರಿಗೊಂದು ಆಕ್ಷನ್ ಪ್ಲಾನ್, ಒಂದು ನೀಲಿ ನಕ್ಷೆಯನ್ನ ಕೊಟ್ರೆ ನಾವು ತಯಾರಿದ್ದೀರಿ. ಪೂರ್ತಿ ಕೇಂದ್ರ ಸರ್ಕಾರ ಜೊತೆ ಮಾತಾಡುವಂಥದ್ದಕ್ಕೆ ನಾವು ತಯಾರಿದ್ದೀರಿ. ನಮ್ಮ MP ಗಳಿಗೂ ನಾವು ಹೇಳ್ತೀವಿ.